ಚಟುವಟಿಕೆಗಳ ತಾಣ ಆಗ್ತಾ ಇದೆಯಾ, ಕಿಡಿಗೇಡಿಗಳಿಗೆ ಸ್ವರ್ಗ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ನಾನು ಆರಂಭದಲ್ಲಿ ವೀಕ್ಷಕರ ಮುಂದೆ ಇಟ್ಟಿದ್ದೆ. ಬೆಂಕಿ ಬಿದ್ದಂತಹ ಮೂಲ ಜಾಗಕ್ಕೆ ಬಂದಾಗ ನನಗೆ ಒಂದು ಶಾಕ್ ಇಲ್ಲಿ ಕಾದಿತ್ತು. ಇದನ್ನು ಗಮನಿಸಿದರೆ ನೀವು ಕೂಡ ಶಾಕ್ ಆಗ್ತೀರಿ. ಬೆಂಕಿ ಅವಘಡ ಆಯಿತು. ಆರಂಭದಲ್ಲಿ ಇನ್ನೊಂದು ವಿಚಾರ ನಾನು ಹೇಳ್ತಾ ಇದ್ದೆ, ಕಿಡಿಗೇಡಿಗಳಿಂದ ಈ ರೀತಿಯ ಕೃತ್ಯ ಎಸಗ್ತಾ ಇಲ್ಲಿ ಇದು ಯಾವ ರೀತಿಯ ಸ್ಪಾಟ್ ಆಗಿದೆ, ಇಲ್ಲಿ ಏನೆಲ್ಲ ಕೆಲಸಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ. ಇಲ್ಲಿ ಬಂದಾಗ ನಮಗೂ ಕೂಡ ಶಾಕ್ ಆದಿತ್ತು. ಯಾಕಂದರೆ ಅಕ್ರಮ ಚಟುವಟಿಕೆಗಳ ತಾಣ ಆಗ್ತಾ ಇದೆ. ಈ ಕಿಡಿಗೇಡಿಗಳಿಗೆ ಇದು ಒಂದು ರೀತಿ ಸ್ವರ್ಗ ಆದಂತಾಗಿದೆ. ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಚಾಮುಂಡಿ ಬೆಟ್ಟ ಧಾರ್ಮಿಕ ಕೇಂದ್ರ ಅದು. ಆದರೆ ಇಲ್ಲಿ ಕೆಲವು ಕಿಡಿಗೇಡಿಗಳನ್ನು ನಡೆಸುವಂತಹ ಕೃತ್ಯಗಳಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ. ಸರಾಯಿ ಎಲ್ಲ ಸೇವನೆ ಮಾಡೋರಿಗೆ ಇದು ಒಂದು ರೀತಿ ಸ್ವರ್ಗ ಆಗಿದೆ. ಇಲ್ಲಿ ನೋಡಿ, ಬಿಯರ್ ಬಾಟ್ಲುಗಳು, ಓಟಿ ಪಾಕೆಟ್ಸು, ಇವೆಲ್ಲ ಕೂಡ ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ನೋಡಿದ್ರಲ್ಲಿ ಇದೇ ರೀತಿ ಅರಾಜಕತೆ ಇಲ್ಲಿ ನಡೀತಾ ಇದೆ. ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಎಲ್ಲಿ ನೋಡಿದ್ರಲ್ಲಿ ಈ ಬೆಟ್ಟದ ಸುತ್ತೂರು ಮತ್ತು ಈ ಬೆಂಕಿ ಆವರಿಸ್ಕೊಂಡಿರುವಂಥ ಈ ಜಾಗದಲ್ಲಿ ಈ ರೀತಿಯ ಬಾಟ್ಲ್ಗಳು ನಮಗೆ ಕಾಣಿಸ್ತಾ ಇವೆ. ಬಿಯರ್ ಬಾಟ್ಲ್ಗಳು, ಓಟಿ ಪ್ಯಾಕೆಟ್ಸ್ಗಳು, ಇಲ್ಲೂ ಒಂದಿಷ್ಟಿದೆ. ಇಲ್ಲಿ ನೋಡಿ, ತಾವು ಗಮನಿಸ್ತಾ ಇರ್ಬೋದು. ಇಲ್ಲೂ ಕೂಡ ಬಾಟ್ಲ್ಸ್ ಇದೆ. ಇಲ್ಲಿ ಬರೀ ಎಲ್ಲಿ ನೋಡಿದ್ರಲ್ಲಿ ಭಾರಿ ದುರಂತ, ಇದಕ್ಕಿಂತ ದುರಂತ ಬೇಕಾ? ಎಲ್ಲಿ ನೋಡಿದರೂ ಕೂಡ ಬಾಟ್ಲ್ಗಳು ಸಿಗ್ತಾ ಇದೆ ನಮಗೆ. ಬಿಯರ್ ಬಾಟ್ಲ್ಗಳು, ಸಿಗರೇಟ್ ಪ್ಯಾಕ್ಗಳು ನೋಡಿ. ಈ ಸಿಗರೇಟ್ ಪ್ಯಾಕ್ಗಳನ್ನು ಗಮನಿಸಿ. ಈ ಸಿಗರೇಟ್ ಪ್ಯಾಕ್, ಇಲ್ಲಿ ಸಿಗರೇಟ್ ಪ್ಯಾಕ್ಗಳನ್ನು ನೀವು ನೋಡ್ತಾ ಇರ್ಬೋದು. ಈ ಬಿಯರ್ ಬಾಟಲು, ಈ ಸಿಗರೇಟ್ ಪ್ಯಾಕೆಟ್ಸು ನೋಡಿ. ಈ ರೀತಿ ಈ ಸಿಗರೇಟ್ ಪ್ಯಾಕೆಟ್ಗಳನ್ನು ತೊಗೊಂಬರೋದು, ಇಲ್ಲಿ ಈ ಥರ ಸಿಗರೇಟ್ಗಳನ್ನು ಅಂಟಿಸ್ಕೊಳ್ತಾರೆ. ನಶೆಯಲ್ಲಿ ಇವ್ರು ಏನೇನು ಮಾಡ್ತಾರೋ ಹೇಳೋಕ್ಕಾಗಲ್ಲ. ಈ ರೀತಿ ಸಿಗರೇಟ್ಗಳನ್ನು ಇಲ್ಲಿ ಅಂಟಿಸ್ಕೊಂಡು ಇಲ್ಲೇ ಪಕ್ಕದಲ್ಲೇ ಬೆಂಕಿ ಬಿದ್ದಿರೋದು. ಇವರು ಇಲ್ಲಿ ಕುತ್ಕೊಂಡು ನೋಡಿ, ಇಲ್ಲಿ ಕುತ್ಕೊಳ್ಳೋಕ್ಕೂ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ. ಆರಾಮಾಗಿ ಇವರು ಇಲ್ಲಿ ಕುತ್ಕೊಳ್ಳೋದು, ಈ ರಟ್ಟಿನ ಬಾಕ್ಸ್ಗಳನ್ನು ತೊಗೊಂಬಂದಿರ್ತಾರೆ. ಇಲ್ಲೆಲ್ಲ ಕುತ್ಕೊಂಡು ಈ ರೀತಿ ಅಕ್ರಮ ನಡೆಸೋದು, ಈ ರೀತಿ ನಶೆಯ ಕೆಲಸಗಳನ್ನು ಮಾಡೋದು. ಇವರು ಓಡಾಡ್ತಾ ಕಡ್ಡಿ ಗೀರಿ ಇಲ್ಲಿ ಬಿಸಾಕಿದ್ರು ಅಂತಂದರೆ ಸಂಪೂರ್ಣ ಅರಣ್ಯವೆಲ್ಲವೂ ಕೂಡ ಬೆಂಕಿ ಆಹುತಿ ಆಗುತ್ತೆ. ಇವ್ರು ಮಾಡುವಂಥ ಇಂತಹ ಕೆಲಸಗಳಿಂದ ಇಡೀ ಅರಣ್ಯ ಸಂಪತ್ತು ಇವತ್ತು ನಾಶವಾಗ್ತಾ ಇದೆ. ಸಮಾಧಾನದ ವಿಚಾರ, ಕೂಡಲೇ ಅರಣ್ಯ ಇಲಾಖೆಯವರು ಎಚ್ಚೆತ್ಕೊಂಡು, ಅಗ್ನಿಶಾಮಕ ಸಿಬ್ಬಂದಿಯವರು ಎಚ್ಚೆತ್ಕೊಂಡು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಲಾದರೂ ಸರ್ಕಾರ ಕಣ್ತೆರೆಯುತ್ತಾ ನಮ್ಮ ರಿಪಬ್ಲಿಕ್ ಕನ್ನಡದ ಚಾಮುಂಡಿ ಬೆಟ್ಟ ಉಳಿಸಿ ಅಭಿಯಾನದ ಮೂಲಕ ಸರ್ಕಾರವನ್ನು ಕಣ್ತೆರೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಕಿಡಿಗೇಡಿ ಕೃತ್ಯಗಳಿಂದ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬೀಳಬಾರ್ದು, ಅವಾಂತರ ಸೃಷ್ಟಿ ಆಗಬಾರ್ದು ಅನ್ನುವಂಥದ್ದು ನಮ್ಮ ಕಳಕಳಿಯಾಗಿದೆ. ಮುಂದಿನ ಭಾಗದಲ್ಲಿ ನಾನು ಇನ್ನೊಂದು ಸ್ಪಾಟ್ಗೆ ಹೋಗ್ತೀನಿ. ಅಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸೋಣ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ಚಟುವಟಿಕೆಗಳ ತಾಣ ಆಗ್ತಾ ಇದೆಯಾ, ಕಿಡಿಗೇಡಿಗಳಿಗೆ ಸ್ವರ್ಗ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ನಾನು ಆರಂಭದಲ್ಲಿ ವೀಕ್ಷಕರ ಮುಂದೆ ಇಟ್ಟಿದ್ದೆ. ಬೆಂಕಿ ಬಿದ್ದಂತಹ ಮೂಲ ಜಾಗಕ್ಕೆ ಬಂದಾಗ ನನಗೆ ಒಂದು ಶಾಕ್ ಇಲ್ಲಿ ಕಾದಿತ್ತು. ಇದನ್ನು ಗಮನಿಸಿದರೆ ನೀವು ಕೂಡ ಶಾಕ್ ಆಗ್ತೀರಿ. ಬೆಂಕಿ ಅವಘಡ ಆಯಿತು. ಆರಂಭದಲ್ಲಿ ಇನ್ನೊಂದು ವಿಚಾರ ನಾನು ಹೇಳ್ತಾ ಇದ್ದೆ, ಕಿಡಿಗೇಡಿಗಳಿಂದ ಈ ರೀತಿಯ ಕೃತ್ಯ ಎಸಗ್ತಾ ಇಲ್ಲಿ ಇದು ಯಾವ ರೀತಿಯ ಸ್ಪಾಟ್ ಆಗಿದೆ, ಇಲ್ಲಿ ಏನೆಲ್ಲ ಕೆಲಸಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ. ಇಲ್ಲಿ ಬಂದಾಗ ನಮಗೂ ಕೂಡ ಶಾಕ್ ಆದಿತ್ತು. ಯಾಕಂದರೆ ಅಕ್ರಮ ಚಟುವಟಿಕೆಗಳ ತಾಣ ಆಗ್ತಾ ಇದೆ. ಈ ಕಿಡಿಗೇಡಿಗಳಿಗೆ ಇದು ಒಂದು ರೀತಿ ಸ್ವರ್ಗ ಆದಂತಾಗಿದೆ. ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಚಾಮುಂಡಿ ಬೆಟ್ಟ ಧಾರ್ಮಿಕ ಕೇಂದ್ರ ಅದು. ಆದರೆ ಇಲ್ಲಿ ಕೆಲವು ಕಿಡಿಗೇಡಿಗಳನ್ನು ನಡೆಸುವಂತಹ ಕೃತ್ಯಗಳಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ. ಸರಾಯಿ ಎಲ್ಲ ಸೇವನೆ ಮಾಡೋರಿಗೆ ಇದು ಒಂದು ರೀತಿ ಸ್ವರ್ಗ ಆಗಿದೆ. ಇಲ್ಲಿ ನೋಡಿ, ಬಿಯರ್ ಬಾಟ್ಲುಗಳು, ಓಟಿ ಪಾಕೆಟ್ಸು, ಇವೆಲ್ಲ ಕೂಡ ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ನೋಡಿದ್ರಲ್ಲಿ ಇದೇ ರೀತಿ ಅರಾಜಕತೆ ಇಲ್ಲಿ ನಡೀತಾ ಇದೆ. ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಎಲ್ಲಿ ನೋಡಿದ್ರಲ್ಲಿ ಈ ಬೆಟ್ಟದ ಸುತ್ತೂರು ಮತ್ತು ಈ ಬೆಂಕಿ ಆವರಿಸ್ಕೊಂಡಿರುವಂಥ ಈ ಜಾಗದಲ್ಲಿ ಈ ರೀತಿಯ ಬಾಟ್ಲ್ಗಳು ನಮಗೆ ಕಾಣಿಸ್ತಾ ಇವೆ. ಬಿಯರ್ ಬಾಟ್ಲ್ಗಳು, ಓಟಿ ಪ್ಯಾಕೆಟ್ಸ್ಗಳು, ಇಲ್ಲೂ ಒಂದಿಷ್ಟಿದೆ. ಇಲ್ಲಿ ನೋಡಿ, ತಾವು ಗಮನಿಸ್ತಾ ಇರ್ಬೋದು. ಇಲ್ಲೂ ಕೂಡ ಬಾಟ್ಲ್ಸ್ ಇದೆ. ಇಲ್ಲಿ ಬರೀ ಎಲ್ಲಿ ನೋಡಿದ್ರಲ್ಲಿ ಭಾರಿ ದುರಂತ, ಇದಕ್ಕಿಂತ ದುರಂತ ಬೇಕಾ? ಎಲ್ಲಿ ನೋಡಿದರೂ ಕೂಡ ಬಾಟ್ಲ್ಗಳು ಸಿಗ್ತಾ ಇದೆ ನಮಗೆ. ಬಿಯರ್ ಬಾಟ್ಲ್ಗಳು, ಸಿಗರೇಟ್ ಪ್ಯಾಕ್ಗಳು ನೋಡಿ. ಈ ಸಿಗರೇಟ್ ಪ್ಯಾಕ್ಗಳನ್ನು ಗಮನಿಸಿ. ಈ ಸಿಗರೇಟ್ ಪ್ಯಾಕ್, ಇಲ್ಲಿ ಸಿಗರೇಟ್ ಪ್ಯಾಕ್ಗಳನ್ನು ನೀವು ನೋಡ್ತಾ ಇರ್ಬೋದು. ಈ ಬಿಯರ್ ಬಾಟಲು, ಈ ಸಿಗರೇಟ್ ಪ್ಯಾಕೆಟ್ಸು ನೋಡಿ. ಈ ರೀತಿ ಈ ಸಿಗರೇಟ್ ಪ್ಯಾಕೆಟ್ಗಳನ್ನು ತೊಗೊಂಬರೋದು, ಇಲ್ಲಿ ಈ ಥರ ಸಿಗರೇಟ್ಗಳನ್ನು ಅಂಟಿಸ್ಕೊಳ್ತಾರೆ. ನಶೆಯಲ್ಲಿ ಇವ್ರು ಏನೇನು ಮಾಡ್ತಾರೋ ಹೇಳೋಕ್ಕಾಗಲ್ಲ. ಈ ರೀತಿ ಸಿಗರೇಟ್ಗಳನ್ನು ಇಲ್ಲಿ ಅಂಟಿಸ್ಕೊಂಡು ಇಲ್ಲೇ
ಪಕ್ಕದಲ್ಲೇ ಬೆಂಕಿ ಬಿದ್ದಿರೋದು. ಇವರು ಇಲ್ಲಿ ಕುತ್ಕೊಂಡು ನೋಡಿ, ಇಲ್ಲಿ ಕುತ್ಕೊಳ್ಳೋಕ್ಕೂ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ ಆರಾಮಾಗಿ. ಇವರು ಇಲ್ಲಿ ಕುತ್ಕೊಳ್ಳೋದು, ಈ ರಟ್ಟಿನ ಬಾಕ್ಸ್ಗಳನ್ನು ತೊಗೊಂಬಂದಿರ್ತಾರೆ, ಇಲ್ಲೆಲ್ಲ ಕುತ್ಕೊಂಡು ಈ ರೀತಿ ಅಕ್ರಮ ನಡೆಸೋದು, ಈ ರೀತಿ ನಶೆಯ ಕೆಲಸಗಳನ್ನು ಮಾಡೋದು. ಇವರು ಓಡಾಡ್ತಾ ಕಡ್ಡಿ ಗೀರಿ ಇಲ್ಲಿ ಬಿಸಾಕಿದ್ರು ಅಂತಂದರೆ ಸಂಪೂರ್ಣ ಅರಣ್ಯವೆಲ್ಲವೂ ಕೂಡ ಬೆಂಕಿ ಆಹುತಿ ಆಗುತ್ತೆ. ಇವ್ರು ಮಾಡುವಂಥ ಇಂತಹ ಕೆಲಸಗಳಿಂದ ಇಡೀ ಅರಣ್ಯ ಸಂಪತ್ತು ಇವತ್ತು ನಾಶವಾಗ್ತಾ ಇದೆ. ಸಮಾಧಾನದ ವಿಚಾರ, ಕೂಡಲೇ ಅರಣ್ಯ ಇಲಾಖೆಯವರು ಎಚ್ಚೆತ್ಕೊಂಡು, ಅಗ್ನಿಶಾಮಕ ಸಿಬ್ಬಂದಿಯವರು ಎಚ್ಚೆತ್ಕೊಂಡು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಲಾದರೂ ಸರ್ಕಾರ ಕಣ್ತೆರೆಯುತ್ತಾ ನಮ್ಮ ರಿಪಬ್ಲಿಕ್ ಕನ್ನಡದ ಚಾಮುಂಡಿ ಬೆಟ್ಟ ಉಳಿಸಿ ಅಭಿಯಾನದ ಮೂಲಕ ಸರ್ಕಾರವನ್ನು ಕಣ್ತೆರೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಕಿಡಿಗೇಡಿ ಕೃತ್ಯಗಳಿಂದ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬೀಳಬಾರ್ದು, ಅವಾಂತರ ಸೃಷ್ಟಿ ಆಗಬಾರ್ದು ಅನ್ನುವಂಥದ್ದು ನಮ್ಮ ಕಳಕಳಿಯಾಗಿದೆ. ಮುಂದಿನ ಭಾಗದಲ್ಲಿ ನಾನು ಇನ್ನೊಂದು ಸ್ಪಾಟ್ಗೆ ಹೋಗ್ತೀನಿ, ಅಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸೋಣ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಚಾಮುಂಡಿ ಬೆಟ್ಟ. ಚಟುವಟಿಕೆಗಳ ತಾಣ ಆಗ್ತಾ ಇದೆಯಾ, ಕಿಡಿಗೇಡಿಗಳಿಗೆ ಸ್ವರ್ಗ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ನಾನು ಆರಂಭದಲ್ಲಿ ವೀಕ್ಷಕರ ಮುಂದೆ ಇಟ್ಟಿದ್ದೆ. ಬೆಂಕಿ ಬಿದ್ದಂತಹ ಮೂಲ ಜಾಗಕ್ಕೆ ಬಂದಾಗ ನನಗೆ ಒಂದು ಶಾಕ್ ಇಲ್ಲಿ ಕಾದಿತ್ತು. ಇದನ್ನು ಗಮನಿಸಿದರೆ ನೀವು ಕೂಡ ಶಾಕ್ ಆಗ್ತೀರಿ. ಬೆಂಕಿ ಅವಘಡ ಆಯಿತು. ಆರಂಭದಲ್ಲಿ ಇನ್ನೊಂದು ವಿಚಾರ ನಾನು ಹೇಳ್ತಾ ಇದ್ದೆ, ಕಿಡಿಗೇಡಿಗಳಿಂದ ಈ ರೀತಿಯ ಕೃತ್ಯ ಎಸಗ್ತಾ ಇಲ್ಲಿ ಇದು ಯಾವ ರೀತಿಯ ಸ್ಪಾಟ್ ಆಗಿದೆ, ಇಲ್ಲಿ ಏನೆಲ್ಲ ಕೆಲಸಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ. ಇಲ್ಲಿ ಬಂದಾಗ ನಮಗೂ ಕೂಡ ಶಾಕ್ ಆದಿತ್ತು. ಯಾಕಂದರೆ ಅಕ್ರಮ ಚಟುವಟಿಕೆಗಳ ತಾಣ ಆಗ್ತಾ ಇದೆ. ಈ ಕಿಡಿಗೇಡಿಗಳಿಗೆ ಇದು ಒಂದು ರೀತಿ ಸ್ವರ್ಗ ಆದಂತಾಗಿದೆ. ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಚಾಮುಂಡಿ ಬೆಟ್ಟ ಧಾರ್ಮಿಕ ಕೇಂದ್ರ ಅದು. ಆದರೆ ಇಲ್ಲಿ ಕೆಲವು ಕಿಡಿಗೇಡಿಗಳನ್ನು ನಡೆಸುವಂತಹ ಕೃತ್ಯಗಳಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ. ಸರಾಯಿ ಎಲ್ಲ ಸೇವನೆ ಮಾಡೋರಿಗೆ ಇದು ಒಂದು ರೀತಿ ಸ್ವರ್ಗ ಆಗಿದೆ. ಇಲ್ಲಿ ನೋಡಿ, ಬಿಯರ್ ಬಾಟ್ಲಿಗಳು, ಓಟಿ ಪಾಕೆಟ್ಸು, ಇವೆಲ್ಲ ಕೂಡ ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ನೋಡಿದ್ರಲ್ಲಿ ಇದೇ ರೀತಿ ಅರಾಜಕತೆ ಇಲ್ಲಿ ನಡೀತಾ ಇದೆ. ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಎಲ್ಲಿ ನೋಡಿದ್ರಲ್ಲಿ ಈ ಬೆಟ್ಟದ ಸುತ್ತೂರು ಮತ್ತು ಈ ಬೆಂಕಿ ಆವರಿಸ್ಕೊಂಡಿರುವಂಥ ಈ ಜಾಗದಲ್ಲಿ ಈ ರೀತಿಯ ಬಾಟ್ಲ್ಗಳು ನಮಗೆ ಕಾಣಿಸ್ತಾ ಇವೆ. ಬಿಯರ್ ಬಾಟ್ಲ್ಗಳು, ಓಟಿ ಪ್ಯಾಕೆಟ್ಸ್ಗಳು, ಇಲ್ಲೂ ಒಂದಿಷ್ಟಿದೆ. ಇಲ್ಲಿ ನೋಡಿ, ತಾವು ಗಮನಿಸ್ತಾ ಇರ್ಬೋದು. ಇಲ್ಲೂ ಕೂಡ ಬಾಟ್ಲ್ಸ್ ಇದೆ. ಇಲ್ಲಿ ಬರೀ ಎಲ್ಲಿ ನೋಡಿದ್ರಲ್ಲಿ ಭಾರಿ ದುರಂತ, ಇದಕ್ಕಿಂತ ದುರಂತ ಬೇಕಾ? ಎಲ್ಲಿ ನೋಡಿದರೂ ಕೂಡ ಬಾಟ್ಲ್ಗಳು ಸಿಗ್ತಾ ಇದೆ ನಮಗೆ. ಬಿಯರ್ ಬಾಟ್ಲ್ಗಳು, ಸಿಗರೇಟ್ ಪ್ಯಾಕ್ಗಳು ನೋಡಿ, ಈ ಸಿಗರೇಟ್ ಪ್ಯಾಕ್ಗಳನ್ನು ಗಮನಿಸಿ. ಈ ಸಿಗರೇಟ್ ಪ್ಯಾಕ್, ಇಲ್ಲಿ ಸಿಗರೇಟ್ ಪ್ಯಾಕ್ಗಳನ್ನು ನೀವು ನೋಡ್ತಾ ಇರ್ಬೋದು. ಈ ಬಿಯರ್ ಬಾಟಲು, ಈ ಸಿಗರೇಟ್ ಪ್ಯಾಕೆಟ್ಸು ನೋಡಿ, ಈ ರೀತಿ ಈ ಸಿಗರೇಟ್ ಪ್ಯಾಕೆಟ್ಗಳನ್ನು ತೊಗೊಂಬರೋದು. ಇಲ್ಲಿ ಈ ಥರ ಸಿಗರೇಟ್ಗಳನ್ನು ಅಂಟಿಸ್ಕೊಡ್ತಾರೆ. ನಶೆಯಲ್ಲಿ ಇವ್ರು ಏನೇನು ಮಾಡ್ತಾರೋ ಹೇಳೋಕ್ಕಾಗಲ್ಲ. ಈ ರೀತಿ ಸಿಗರೇಟ್ಗಳನ್ನು ಇಲ್ಲಿ ಅಂಟಿಸ್ಕೊಂಡು ಇಲ್ಲೇ ಪಕ್ಕದಲ್ಲೇ ಬೆಂಕಿ ಬಿದ್ದಿರೋದು. ಇವರು ಇಲ್ಲಿ ಕುತ್ಕೊಂಡು ನೋಡಿ, ಇಲ್ಲಿ ಕುತ್ಕೊಳ್ಳೋಕ್ಕೂ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ ಆರಾಮಾಗಿ. ಇವರು ಇಲ್ಲಿ ಕುತ್ಕೊಳ್ಳೋದು, ಈ ರಟ್ಟಿನ ಬಾಕ್ಸ್ಗಳನ್ನು ತೊಗೊಂಬಂದಿರ್ತಾರೆ, ಇಲ್ಲೆಲ್ಲ ಕುತ್ಕೊಂಡು ಈ ರೀತಿ ಅಕ್ರಮ ನಡೆಸೋದು, ಈ ರೀತಿ ನಶೆಯ ಕೆಲಸಗಳನ್ನು ಮಾಡೋದು. ಇವರು ಓಡಾಡ್ತಾ